ಎಲ್ಲಿಯ ಪಲಾಯನ ಮಾಡಿರುವ ಅಗ್ರಜ ಅಗ್ರಜ ವಿಮೂರ್ತಿಗಳ ಬರುವುದೇ ನಮ್ಮನ್ನು ಸಂಪರಿಸಲು ಸಂಚನ್ನು ಮಾಡುತ್ತಿರುವ ಅಗ್ರಜ ಅವರನ್ನು ಸಿಕ್ಕಿದರೆ ಸಂಪರಿಸೋಣ. ನಡೆಯಲು ಹೋಗೋಣ. ಪಂಡಿತ ಬುಡುಗುಡಿಕೆ ಈ ಗ್ರಾಮದ ಈ ಊರಿನ ತಾಯಿ ಜಂಗಿರಮ್ಮ ಎತ್ತಿಲಕ್ಕಮ್ಮ ಈ ತಾಯಿ ಎದ್ದು ನೆಲೆಗೊಂಡಿದ್ದಾರೆ. ಇಂಥ ಗಂಟೆ ಇದೇ ಆಗುತ್ತೆ ಅಂತ ನಾನು ಹೇಳ್ತೀನಿ ತಾಯೇ. ಹಾಲಕ್ಕಿ ನುಡಿತಾ ಇದೆ ಅಮ್ಮ ತಾಯಿ. ಈ ಪಟ್ಟದಾಗೆ ಈ ರಾಜಬೀದಿಯಾಗೆ ಈ ತಾಯಿಯ ಒಂದು ದೇವಸ್ಥಾನದ ಕಾರ್ಯವನ್ನ ಮಾಡ್ತಾ ಇದ್ದೀರಾ ಅಲೋ ತಾಯಿ. ನಿಜ ತಾಯಿ, ಸುಳ್ಳೊಂದು ತಾಯಿ. ಶುಭವಾಗ್ತಾ ಇದೆ. ಈ ನಮ್ಮ ಪಟ್ಟಣದಲ್ಲಿ ಈ ರಾಜಕೀಯ ಈಗೆಲ್ಲರೂ ಶುಭವಾಗ್ತಾ ಇದೆ. ಈ ನನ್ನ ತಂದೆ ಹೇಳಿದ್ರು, ಈ ನನ್ನ ಊರವರು ಹೇಳಿದ್ರು, ಈ ರಾಜ ಬೀದಿಗಳಲ್ಲಿ ಹೇಳಿದ್ರು, ಈ ರಾಜ್ಯವರು ಹೇಳಿದ್ರು. ಇಲ್ಲಿ ನೋಡು, ಆಹಾ ಮರದ ಮಲ್ಲಿಗೆ ನೋಡಿ ನನ್ನ ಮನಸ್ಸಿಗಾರು ಬಹಳ ಸಂತೋಷವಾಯಿತು. ನನಗೂ ಸಹ ಹಾಗೆ ಆಗುತ್ತಿರುವುದು. ಸೋದರಿ ಅಕ್ಕ, ಸಹೋದರಿ ಅಕ್ಕ,
ಶಬ್ದ ಬರುತ್ತಿಲ್ಲ. ಶುಭವಾಗುತ್ತೈತೆ. ಈ ರಾಜ್ಯದಲ್ಲಿ ಏನೋ ಒಂದು ಅದ್ಭುತ ನಡೀತೈತೆ, ಏನೋ ಒಂದು ಅದ್ಭುತ ನಡೀತೈತೆ. ಜಹ ಜಹ ಜಯವಾಗಲಿ ಗೊತ್ತೇ, ಜಹ ಜಹ ಜಯವಾಗಲಿ ಇಷ್ಟೊಂದು ದೊಡ್ಡದಾದ ಸಂಗೀತದಲ್ಲಿ ನಾನೇನು ಹೇಳು ಏನು ತೋರಿಸುತ್ತ ಗೊತ್ತಿಲ್ಲ. ಪೆದ್ದ ಮುನಿ ಬೋಲ್ತಾದೆ, ದೊಡ್ಡ ಮುನಿ ಹೇಳ್ತಾರೆ ಪೆದ್ದ ಮುನಿ ಬೋಲ್ತಾದೆ, ಪೆದ್ದ ಮುನಿ
सुनो सुनो मैं बोलता हूँ, सुनो सुनो मैं बोलता हूँ, नफी जान दुश्मना हो। सुनो सुनो मैं बोलता हूँ, नफी जान दुश्मना हो। ಈ ರಾಜ ಬೀದಿಯಲ್ಲಿ ಈ ದಿವಸ ಸೂರ್ಯ ಮುಳುಗ ಒಳಗಡೆ ಒಂದು ಹೊತ್ತು ಮುದ್ದೆ ನಡೆಯುತ್ತೆ. ಏನಪ್ಪ ಅಂದ್ರೆ ಆದಿವಾರ ಅಮಾವಾಸ್ಯೆ ದಿವಸ, ಆದಿವಾರ ಅಮಾವಾಸ್ಯೆ ದಿವಸ ಪಡುವನ ದಿಕ್ಕಿಗೆ ಒಗ್ಗೇರಿ ಹೋದೆ, ಪಡುವನ ದಿಕ್ಕಿಗೆ ಒಗ್ಗೇರಿ ಹೋದೆ. ನಮ್ಮ ಗುರುಗಳು ಹೇಳ್ತಿದ್ರು 16 ಮುರಿದಾವೋ, 16 ಮುರಿದಾವೋ, ಎಕ್ಕಡಲ್ಲಿ ನಡೆದಾವೆ. ಇದೇ ಜಾಗತಿ ನೋಡಿರಿ ಸ್ವಾಮಿ, ಗುರುವನ್ನು ತಿಳಿದಿರಲೇ. ಇದೇ ಜಾಗತಿ ನೋಡಿರಿ ಸ್ವಾಮಿ, ತಿಳಿದಿರಲೇ. ಇದೇ ಜಾಗತಿ ಅಶ್ವತ್ಥಮರವೋ, ಈ ನಾಡಿಗೆ, ಈ ಜಗತ್ತಿಗೆ, ಈ ಪ್ರಪಂಚಕ್ಕೆ ನನ್ನ ತಾತ ಮುತ್ತಾತ ಅಚ್ಚಿತಿಮ್ಮ ಪಂಡಿತ, ರಾಮಯ್ಯ ಪಂಡಿತ, ಗೋವಿಂದ ಪಂಡಿತ ಅವರೆಲ್ಲ ಹೇಳಿದ್ರು ಇಷ್ಟೇ. ಒಂದು ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ ಯಾವ ಮಹಾತ, ಯಾವ ತಾಯಿ ಅಂತ ಇರ್ತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಗೃಹಿಣಿಯಾದವಳು ತನ್ನ ಪತಿಗೆ ನಮಸ್ಕಾರ ಮಾಡಿ ತನ್ನ ಎಲ್ಲ ಕೆಲಸವನ್ನ ಮಾಡುವ ಮೊದಲೇ ಅಶ್ವತ್ಥಕಟ್ಟೆಯ ಪೂಜೆ ಮಾಡಿದ್ರೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುತ್ತದೆ, ವಿದ್ಯೆ ಇಲ್ಲದವರಿಗೆ ವಿದ್ಯೆ ಬರುತ್ತದೆ, ದುಡ್ಡು ಇಲ್ಲದವರಿಗೆ ದುಡ್ಡು ಬರುತ್ತದೆ. ಕೆಲಸ ಮಾಡಿದರೆ ಮಾತ್ರ ಅಂತ ನಮ್ಮ ತಂದೆ, ಆ ತಾಯಿ ಜಲ್ದಿಗೆರಮ್ಮ, ಆ ತಾಯಿ ಹೊಟ್ಟೆ ಯಾಕ ಮಾಡಿದ್ದು. ಆದಿವಾರ ಅಮಾವಾಸ್ಯೆ ದಿವಸ ಈ ಎಚ್ಚಿತಿಮ್ಮ ಪಂಡಿತ, ಈ ಬುಡುಬುಡಿಗೆ ಪ್ರಶ್ನೆಗಾರ ಯಾವತ್ತೂ ಸುಳ್ಳಲ್ಲ. ನಿಂಬೆ ನಳ್ಳಿಯ ಮಾರಮ್ಮ ನನ್ನ ಪಾಲಿಗೆ ಮಾರೇ. ನಿಂಬೆ ನಳ್ಳಿಯ ಮಾರಮ್ಮ ನನ್ನ ಪಾಲಿಗೆ ಮಾರೇ. ಈ ನನ್ನ ಮಾತು ಸುಳ್ಳು ಬರಲ್ಲ, ಈ ಬುಡುಬುಡಿಕೆ ಮಾತು ಸುಳ್ಳು ಬರಲ್ಲ. ನೀವು ಜಾಣದಿ ಬೇಕಲ್ಲ,
ಲೌಟಾದಿ ಹೇಳಿ ಬುದ್ಧಿ ಬಾಳೆ ಜಂಜಗಿರಮ್ಮ ಹಟ್ಟಿಲಕ್ಕಮ್ಮ ತಿರುಪತಿ ವೆಂಕಟರಮಣ ಮೇಲುಕೋಟೆ ಶಿವರಾಯ ಸ್ವಾಮಿ ತಾಯಿ ಚಾಮುಂಡೇಶ್ವರಿ ದಾಳಿಯಮ್ಮ ಪೂಜಮ್ಮ ನನ್ನ ಮನಸ್ಸಿಗೆ ಬಾರೆ ನನ್ನ ತಾಯಿ ಈ ಜಾಗದಲ್ಲಿ ಏನೋ ಒಂದು ಅದ್ಭುತವಾದ ವಿಷಯ ನಡೆಯುತ್ತೆ ಸಹೋದರಿ ಅಲ್ಲಿ ನೋಡು ಅವನಲ್ಲಿಗೆ ಹೋಗಿ ನಮ್ಮ ಅಮ್ಮ ಅವಿನಾಶಕ್ಕೆ ಏನಾದರೂ ಉಪಾಯವೇನು ಕೇಳೋಣ ನೀನು ಅಯ್ಯ ಕೃಷ್ಣಿಗಾರ ಜಹಾಜ ಇವಾಗಲ್ಲಿ ಹೋದ್ರೆ ಅಯ್ಯ ಕೃಷ್ಣಿಗಾರ ಅಂದೆ ನನ್ನ ಮಾತನ್ನು ಕೇಳಿಸ್ಕೊ ಕೇಳಿಸ್ತಾನೆ ಇಲ್ಲ ಕೇಳಿಸ್ತು ಆಹಾ ಏನಮ್ಮ ತಾಯಿ ಈ ವ್ಯಕ್ತಿ ನಿಮ್ಮ ಮಕ್ಕಳಿನಿಂದ ಬುಡುಬುಡಿಕೆಯಿಂದ ನಿಮ್ಗೆ ಏನಾಗಬೇಕು ತಾಯಿ ನಿಮ್ಗೆ ಏನಾಗಬೇಕು ತಾಯಿ ಆಗೋದಕ್ಕೆ ಒಂದು ಉಪಾಯ ಬೇಕು ಹೇಳಿ ತಾಯಿ ತಾಯಿ ಆಗೋದಕ್ಕೆ ಒಂದು ಉಪಾಯ ಬೇಕು ಅಂದರೆ ಸಂತಾನವಾಗಬೇಕು ಎಂದರ್ಥ ನಾನು ಏನ್ ತಿಳ್ಕೊಂಡ್ಬಿಟ್ಟೆ ಅಂದ್ರೆ ತಾಯಿ ಆಗಬೇಕು ಅಂದ್ರೆ ಉಪಾಯ ಅಂದ್ರೆ ಇಲ್ಲಿ ನನ್ನ ತಾಯಿ ತಂಗಿಯರು ಅಜ್ಜಿಯರೆಲ್ಲ ಕೂತಿರ್ತಾರೆ ನನ್ನಮ್ಮ ತಾಯಿ ತಾನೇ ನನ್ನಮ್ಮ ಯಾರಿದ್ದೋ ಅಷ್ಟೇ ಕೇಳಿದೆ ಇಲ್ಲ ತಮ್ಮಯ್ಯ ಆದಂದ್ರೆ ತಾಯಿ ನಿಮ್ಮ ಮನಸ್ಸಿನ ಅನುಮಾನ ನಮ್ಮ ಅಭಿಲಾಷೆ ಏನೆಂದರೆ ನಮಗೆ ಪುತ್ರ ಸಂತಾನವಿಲ್ಲ ಓಹೋ ಎಲ್ಲಿ ತಾಯಿ ನೀವು ನಾನು ಯಾರೆಂದು ಕೇಳದೆ ಪುತ್ರ ಸಂತಾನವಿಲ್ಲ ಎಂದರೆ ಏನರ್ಥ ಹಾಗಾದರೆ ನೀನು ಯಾರು ಇಲ್ಲಿಗೆ ಬರಲು ಕಾರಣವೇನು ಹೇಳುವ ನಾವು ಗುರುಗಳ ಮಾರ್ಗದರ್ಶನದಂತೆ ನನ್ನ ಹಿರಿಯರ ಮಾತಿನಂತೆ ಹೌದೌದು ಅಮ್ಮ ತಾಯಿ ನನ್ನ ಹೆಸರು ಅಚ್ಯುತಿಮ್ಮ ಪಂಡಿತ ಅಂತ ನನ್ನನ್ನ ಪ್ರಶ್ನೆಗಾರ ಅಂತ ಕರೀತಾರೆ ನನಗೆ ಶ್ರೀ ವೈದ್ಯ ಸಂತಾನ ವೈದ್ಯ ಅರ್ಥ ವೈದ್ಯ ವಾಸ್ತುಶಿಲ್ಪ ಯಂತ್ರ ಮಂತ್ರ ಎಲ್ಲವೂ ತಿಳಿದಿದೆ ಇನ್ನು ಮುಂದಾದವು ಬರ್ತವೆ ತಾಯಿ ಅವೆಲ್ಲ ನಮಗೆ ಬೇಡ ಅಷ್ಟು ಅಲ್ಲದೆ ಸಹೋದರಿ ಅವೆಲ್ಲ ನಮಗೆ ಏತಕ್ಕೆ ಅಷ್ಟು ಅಲ್ಲದೆ ನಗಬೇಡಿ ಹೇಳುವರಾಗಿದ್ದರೆ ಸಂತಾನವಿಲ್ಲದವರಿಗೆ ಸಂತಾನ ಭಾಗ್ಯ ಹೌದು ಅದೇ ಬೇಕಾಗಿರುವುದು ಇನ್ನು ಮುಂದುವರಿಸಬೇಕಲ್ವೇ ತಾಯಿ ಈ ಬುಡುಬುಡಿಕೆ ಹಳೆ ಬಟ್ಟೆ ಇಸ್ಕೊಂಡವನಂದ್ರೆ ನಾನು ನಿಮ್ಮ ಹತ್ರ ಹಳೆ ಬಟ್ಟೆ ಇಸ್ಕೊಳ್ಳೋಲ್ಲ ತಾಯಿ ಹೇಳಿ ತಾಯಿ ನನಗೆ ಇನ್ನೂ ಅನೇಕ ಹೆಸರುಗಳು ಉಂಟು ಬೇರೆ ಬೇರೆ ವಿದ್ಯೆಗಳು ಉಂಟು ಹೇಳು ತಾಯಿ ಏನು ನಿಮ್ಮ ಸಮಸ್ಯೆ ಅಕ್ಕಿ ತಿಮ್ಮ ಎಂದು ಕೂಗಬಹುದೇ ಖಂಡಿತವಾಗಿ ಪ್ರಶ್ನೆಗಾರ ನಮಗೆ ಇವರಿಗೂ ಪುತ್ರ ಸಂತಾನವಿಲ್ಲ ಅದಕ್ಕೆ ಒಂದು ಉಪಾಯವಿದ್ದರೆ ಹೇಳುವ ನಾವು ತಾಯಿ ನಾನು ಮುಖವನ್ನು ನೋಡಿ ಜನರನ್ನು ನೋಡಿ ಮರವನ್ನು ನೋಡಿ ಹೇಳುವ ಬುಡುಬುಡಿಕೆ ಅಲ್ಲ ಮತ್ತೆ ನೋಡಿ ಹೇಳಿದೆ ಹಸ್ತರೇಖೆಯನ್ನು ನೋಡಿ ಹೇಳುವುದುಂಟಲ್ಲ ಹಸ್ತರೇಖೆ ನೋಡಿ ಹೇಳಿದೆ ಹಾಗಾದ್ರೆ ತೆಗೆದುಕೋ ಏನು ತಾಯಿಯೇ ಇದೇಕೆ ಪ್ರಶ್ನೆಗಾರ ಗಂಡು ಮಗನಿಗೆ ಬಲಗೈ ಹೆಣ್ಣು ಮಕ್ಕಳಿಗೆ ಎಡಗೈ ಹಾಗೆ ಶಬ್ದ ಬರ್ತಾ ಇಲ್ಲ ಬಿಡ್ತಾ ಇಲ್ಲ ಅವಾಗ ಹೇಳಪ್ಪ ಪ್ರಶ್ನೆಗಾರ ನಿಮ್ಮನ್ನು ನೋಡಿದರೆ ಈ ಅರಮನೆಯ ಮಹಾರಾಣಿಯಂತೆ ಕಾಣುತ್ತಿರುವುದಿ ಹೌದಲ್ಲವ ತಾಯಿ ಪ್ರಶ್ನೆಗಾರ ನೀನು ಹೇಳಿದ ಮಾತು 100ಕ್ಕೆ 100 ಸತ್ಯ ಹೇಳೋಣ ಸತ್ಯವಾದರೆ ಸತ್ಯವೆನ್ನಿ ಹೌದೌದು ಸುಳ್ಳಾದರೆ ಸುಳ್ಳೆನ್ನಿ ಹೇಳಿ ತಾಯಿ ನೋಡಿ ನಾಳೆ ಸೂರ್ಯೋದಯಕ್ಕಿಂತ ಮುಂಚೆ ಇದೇ ಜಾಗತಿ ನೋಡಿರಿ ತಾಯೇ ಇದೇ ಜಾಗತಿ ನೋಡಿರಿ ತಾಯಿ ಪೂಜೆ ಮಾಡೋದಲ್ಲ ಪೂಜೆ ಮಾಡೋದಲ್ಲ
ಅಶ್ವತ್ಥ ಮರ ಹುಟ್ಟೈತೆ ತಾಯಿ. ಹಾಗೆ ಹಾಗೆ ಅದರ ಪೂಜೆ ಮಾಡಿದರೆ ತಮಗೆ ಸಂತಾನ ಭಾಗ್ಯವಾಗುವುದು ತಾಯಿ. ಅಕ್ಕಿ ತಿಮ್ಮಯ್ಯ, ವೃಕ್ಷಕ್ಕೆ ಪೂಜೆ ಮಾಡಿದರೆ ಪುತ್ರ ಸಂತಾನವಾಗುವುದೇ? ಈ ಮಾತನ್ನು ಯಾರಾದರೂ ನಂಬುವರೇ? ನಮ್ಮ ತಾಯಿ, ರಾಣಿಯರಿಗೆ ಕಷ್ಟ ಅರ್ಥವಾಗುವುದಿಲ್ಲ, ಕಷ್ಟ ಬಂದರೂ ಗೊತ್ತಾಗುವುದಿಲ್ಲ. ವೃಕ್ಷಕ್ಕೆ ಅಂದ್ರೆ ನಾನು ಗುಡುಗುಡಿಗೆ ತಿಮ್ಮಯ್ಯ ಅಂದ್ರೆ ಬರಪುಸ್ತಕ ತಿಮ್ಮಯ್ಯ ಅಂತಲ್ಲ. ಮತ್ತೆ ಏನು ಮಾಡುವುದು? ಅಶ್ವತ್ಥ ಪೂಜೆ ಮಾಡೋರ್ಗೆಲ್ಲ ವೃಕ್ಷ ಅಂದರೆ ಅಶ್ವತ್ಥ ವೃಕ್ಷಕ್ಕೆ ಮುಂಜಾನೆ ಎದ್ದು ತನ್ನ ಪತಿಗೆ ನಮಸ್ಕಾರವನ್ನು ಮಾಡಿ ಯಾರು ತಾಯಿ ಅಶ್ವತ್ಥ ಪೂಜೆಯನ್ನ ಮಾಡ್ತಾರೆ ಅವರ ಮನಸ್ಸಿನ ಕೋರಿಕೆ ಈಡೇರುತ್ತೆ ತಾಯಿ, ಈಡೇರತೈತೆ. ವೃಕ್ಷಕ್ಕೆ ಪೂಜೆ ಮಾಡಿದರೆ ಸಂತಾನವಾಗುತ್ತದೆ. ಅಕ್ಕಿ ತಿಮ್ಮಯ್ಯ, ನೀನು ಪೂಜೆ ಮಾಡಿ ನಿನ್ನ ಸಕಲ ಅವಿಷ್ಟವು ಈಡೇರುವುದೇ? ಅಯ್ಯೋ ತಾಯಿ, ನಾನು ಪೂಜೆ ಮಾಡೋದಲ್ಲ, ನಾನು ಗುಡುಗುಡಿಗೆ ತಿಮ್ಮಯ್ಯ. ನೀನು ಇಲ್ಲಿ ನಿನಗೇನು ಅಗತ್ಯ ಇಲ್ಲ. ಹಾಗಾದರೆ ತಾಯೇ, ನಾನು ಯಾರಂತ ತಾವು ಪರೀಕ್ಷೆ ಮಾಡಬೇಡಿ. ಅಮಾಸೆ ಪೂರ್ಣಮಾಗೆ 3 ಗಂಟೆ ರಾತ್ರಿ ಗೆದ್ದು ನಾವು ಹೋಗಿ ಆ ಅಮಾಸೆ ಗಂಟೆನ ನಾವು ಕಾಡಿನಲ್ಲಿ ಹೊತ್ತಲ್ಲಿ ಪೂಜೆ ಮಾಡಿ ಬಂದು ನಾವು ಸೂರ್ಯ ಹುಟ್ಟೋದಿನ ಮುಂಚೆ ಈ ರಾಜ ಬೀದಿನಲ್ಲಿ ಹೇಳ್ಕೊಂಡು ಹೋಗ್ತೇವೆ ತಾಯಿ. ಈ ಬೀದಿಯಲ್ಲಿ ಏನಾಗುತ್ತೆ, ಈ ಬೀದಿಯಲ್ಲಿ ಏನ್ ನಡೆಯುತ್ತೆ, ಏನು ಕಷ್ಟ ಆಗುತ್ತೆ ಅಂತ ಆ ನನ್ನ ತಾಯಿ ಆಲಕ್ಕಿ ಶಬ್ದ ಕೇಳಿ ತಮಗೆ ಹೇಳ್ಕೊಂಡು ಹೋಗ್ತೀನಿ ತಾಯಿ. ನಾವು ನಿಮಗೆ ತಿಂದು ಉಂಡು ನಿದ್ದೆ ಮಾಡೋದಲ್ಲ ತಾಯಿ, ಈ ರಾಜ್ಯಕ್ಕೆ ಒಳ್ಳೇದಾಗಲಿ ಅಂತ ನಾವು ಆಲಕ್ಕಿ ಶಬ್ದ ಕೇಳ್ಕೊಂಡು ಹೋಗ್ತೇವೆ ತಾಯಿ. ಇವಾಗಲಿ ಬುದ್ಧಿ ಈಗ ಮೇಲು ಮೇಲುತ್ತದೆ. ಅಶ್ವತ್ಥ ಪೂಜೆ ಮಾಡೋದೆಲ್ಲ ಅಮ್ಮ ತಾಯಿ, ನಾನು ಹೇಳಿದ ಮಾತು ತಮಗೆ ಸತ್ಯವಾಗಿ ನಿಜವಾದ ನನಗೆ ತಮ್ಮ ಅರಮನೆಯಲ್ಲಿ ಅಲ್ಲ ತಾಯಿ. ಈ ಬಡವರು ಏನೋ ಕೊಡ್ಬೇಕು ನೋಡಿ, ಈ ಊರು ಪಟೇಲು ನನ್ನ ತಾಯಿ ಪಟೇಲ್ ಹೆಂಗಸು ತಗೊಳ ತಿಮ್ಮ ಈ ಮಗನಿಗೆ ಏನೋ ಒಂದು ಆಟ ಕೊಟ್ಟರು ನೋಡು. ಆ ನಮ್ಮ ದೊಡ್ಡರಿ ಗಂಗಣ್ಣವರು ತಗೊಳ ತಿಮ್ಮ ಅಂತ ಇದೊಂದು ಚಾರೆ ಕೊಟ್ಟು ನೋಡಿ. ನಮ್ಮ ಮಾಸ್ಟ್ರು ನಮ್ಮ ಸಿದ್ದಪ್ಪ ತಗೊಳ ತಿಮ್ಮ ಅಂತ ಒಂದು ಶಾಲೆ ಹೆಸರು. ನಮ್ಮ ಕೀಬೋರ್ಡ್ ಮಾಸ್ಟ್ರು ಅಲೆ ಕೊಟ್ರು. ನಮ್ಮ ಸ್ವಾಮಿ ಮಗ ಕೊಟ್ರು. ಒಬ್ಬ ಸಾಮಾನ್ಯ ಪ್ರಜೆ ರತ್ನ ಕವಚ ಕೊಡ್ತಾನೆ ಅಂದ್ರೆ ಏನ್ ಕೊಡ್ಬೇಕು ತಾಯಿ? ತಾಯಿ ತಮ್ಮ ಅರಮನೆಗೆ ಬಂದಾಗ ನಮಗೆ ಬಹಳವಾಗಿ ಕೊಡ್ಬೇಕು. ನೀನು ಹೇಳಿದಂತೆ ಪೂಜೆ ಮಾಡುತ್ತೇವೆ, ಪುತ್ರ ಸಂತಾನವಾಗಲಿ, ಆಗ ಹೆಚ್ಚು ಬಹುಮಾನವನ್ನು ಕೊಡುತ್ತೇವೆ. ಆಗಲಿ ತಾಯಿ, ತಾವೆಲ್ಲೂ ಹೊರಡಬಹುದೇ? ಆಗಲಿ ತಾಯಿ. ಬಹಳ ಆತುರವಾಗಿದೆ. ಈ ಬುಡುಬುಡಿಕೆ ಯಾವ ಕಾಲದಲ್ಲಿ ಬಂದು ಆ ಮಾಲಿನಿ ಸುಮಾಲಿಯರನ್ನ ಮನವೊಲಿಸಿದ್ದು ಆಯಿತು. ನಾನು ವೈಕುಂಠಕ್ಕೆ ಹೋಗಿ ಆ ತ್ರಿಮೂರ್ತಿಗಳಲ್ಲಿ ಮುಂದೆ ನಾವೇನು ಮಾಡಬೇಕೆಂದು ಆಲೋಚಿಸುತ್ತೇವೆ. ಮುಂದೆ ಬಹುದಾವತಾರದಲ್ಲಿ ಬಂದು ಈ ತ್ರಿಮೂರ್ತಿಗಳಿಗೆ ತಕ್ಕನಾದ ಪಾಠವನ್ನ ಕಲಿಸುತ್ತೇನೆ. ಜಹ ಜಹ ಜೈವ